ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸದ ಮಹತ್ವ. ಸ್ನಾನವಿಧಿ, ಮಾಸವ್ರತ, ತಾಪಿ ಸ್ನಾನ ಮಹಿಮೆ ಭಾಗ 2. ಮುಂದುವರೆದ 2ನೆಯ ಭಾಗ. ಇತ್ತ ಋಷಿಗಳಿಂದ ಮುಕ್ತಗೊಳಿಸಲ್ಪಟ್ಟ ಕಾಮರೂಪೇಶ್ವರನ ರಾಜನು ಕಳೆಗುಂದಿದ ಮುಖವುಳ್ಳವನಾಗಿ ಕೋಪ, ಲಜ್ಜಾ, ಶೋಕಗಳಿಂದ ಕ್ಲೇಶಪಡುತ್ತಾ ಗಂಗಾ ನದಿಯ ಜಲದಲ್ಲಿ ಸ್ನಾನ ಮಾಡಿ ತನ್ನ ರಾಜ್ಯಕ್ಕೆ ತಿರುಗಿ ಬಂದನು. ಅಲ್ಲಿ ಹೆಚ್ಚು ಕಾಲ ನಿಲ್ಲದೆ ತನ್ನ ಪತ್ನಿ, ಪುತ್ರರನ್ನು ಹಾಗೂ ಸಪ್ತಾಂಗ ಸೈನ್ಯವನ್ನು ಪರಿತ್ಯಜಿಸಿ ಬ್ರಹ್ಮ ಸರೋವರಕ್ಕೆ ಬಂದು ಸೇರಿದನು. ಬೃಹುಕುಶನಾದ ರಾಜನು ಮಂತ್ರೌಷಧಿಗಳಿಂದ ಪ್ರತಿರುದ್ಧವಾದ ಪರಾಕ್ರಮ ಉಳ್ಳ ದಂತೆ ನಿರಂತರ ನಿಟ್ಟಿಸಿರು ಬಿಡುತ್ತಾ ಅಲೆಯತೊಡಗಿದನು. ತೇಜಸ್ವಿಯಾದವನು ಈ ರೀತಿ ಅವಮಾನಿತನಾಗಿ ಇರುವುದಕ್ಕಿಂತ ಶ್ರೇಷ್ಠವಾದ ಪ್ರಾಣಗಳನ್ನು ತ್ಯಜಿಸುವುದೇ ಶ್ಲಾಘ್ಯವಾಗಿದೆ. ಇದುವರೆಗೆ ಧೈರ್ಯದಿಂದ ಜನರ ಮುಂದೆ ಮುಖ ತೋರಿಸುತ್ತಾ ಜೀವಿಸಿದೆನು. ಇಂದು ಅದೇನೋ ಒಂದು ತರಹವಾಗುತ್ತಿದೆ. ನನಗೇನಾಯಿತು? ಈ ನನ್ನ ದೇಹವನ್ನು ತುಂಡು ತುಂಡು ಮಾಡಿ ಅಗ್ನಿಯಲ್ಲಿ ಹಾಕಿ ಸುಟ್ಟು ಬಿಡಲೇ, ಅಥವಾ ಕುತ್ತಿಗೆಯಲ್ಲಿ ಕಲ್ಲು ಬಂಡೆಯನ್ನು ಕಟ್ಟಿಕೊಂಡು ಈ ದೇಹವನ್ನು ನೀರಿನಲ್ಲಿ ಮುಳುಗಿಸಿ ಬಿಡಲೇ? ಇಲ್ಲವೇ ದೇಹದ ಮೇಲೆ ಕಲ್ಲು ಬಂಡೆಯನ್ನು ಒಗೆದುಕೊಂಡು ದೇಹವನ್ನು ಬಿಟ್ಟು ಬಿಡಲೇ? ಉಗ್ರವಾದ ತಪಸ್ಸಿನಿಂದ ಮಹೇಶ್ವರನನ್ನು ಆರಾಧಿಸಿ ಅನಂತರ ಆ ದೇಹವನ್ನು ಬಿಡುವುದೇ ಲೇಸೆಂದು ಭಾವಿಸಿ ಕಾಮರೂಪೇಶ್ವರನು ತಪಸ್ಸನ್ನು ಪ್ರಾರಂಭಿಸಿದನು. 3 ಹೊತ್ತು ಸ್ನಾನ ಮಾಡಿ ಸಂಧ್ಯಾರ್ಘ್ಯಗಳನ್ನು ಕೊಟ್ಟು ಶಿವನನ್ನು ಪೂಜಿಸತೊಡಗಿದನು. ಶಿವಮಂತ್ರಗಳನ್ನು ಪಠಿಸುತ್ತಾ ಸದಾಕಾಲ ಶಿವಧ್ಯಾನದಲ್ಲೇ ನಿರತನಾದನು. ಗುಡಿಸಿನಲ್ಲಿ ವಹಿಯನ್ನು ವಿಧಿಪೂರ್ವಕ ಸ್ಥಾಪಿಸಿ 3 ಹೊತ್ತು ಗಳಿಂದ ಹೋಮವನ್ನು ಮಾಡತೊಡಗಿದನು. ಈ ಪ್ರಕಾರ ಹೋಮಾದಿಗಳನ್ನು ಮಾಡುತ್ತಾ, ಏ ಪರಮೇಶ್ವರ ಶಂಕರ, ನನ್ನ ಮೇಲೆ ದಯೆ ತೋರು ಎಂದು ಪ್ರಾರ್ಥಿಸುತ್ತಾ ಸಾಯಂಕಾಲದಲ್ಲಿ ಸಂಧ್ಯಾಕರ್ಮವನ್ನು ಮುಗಿಸಿ ಪುನಃ ಈಶ್ವರನ ಧ್ಯಾನದಲ್ಲಿ ರತನಾಗಿರುತ್ತಿದ್ದನು. ತರ್ಪಣಗಳನ್ನು ಕೊಡುತ್ತಾ ಮಿತಹಾರಿಯಾಗಿ ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡುತ್ತಾ 3 ವರ್ಷಗಳನ್ನು ಕಳೆದನು. ಹೀಗಿರುತ್ತಿರಲು ಒಂದು ದಿನ ರಾಜನು ಮಧ್ಯಾಹ್ನದಲ್ಲಿ ಸ್ನಾನಕ್ಕೆಂದು ಹೋದಾಗ ಅಲ್ಲಿ ಒಂದು ಮೃಗವು, ಏ ರಾಜನ್, ನೀನು ನನ್ನನ್ನು ರಕ್ಷಿಸು, ವೇದನೆಯಿಂದ ಪೀಡಿತನಾಗಿದ್ದೇನೆ ಎಂದು ಧ್ವನಿ ಮಾಡುತ್ತಾ ಇವನತ್ತ ಧಾವಿಸಿ ಬಂದಿತ್ತು. ಹಿಂದೆ ತಿರುಗಿ ಪುನಃ ನೋಡುತ್ತಾ ಭಯದಿಂದ ನಡುಗುತ್ತಿರುವ ಆ ಮೃಗವು ರಾಜನನ್ನು ದೀನ ದೃಷ್ಟಿಯಿಂದ ನೋಡುತ್ತಾ ಅಲ್ಲಿಯೇ ನಡುಗುತ್ತಾ ನಿಂತುಕೊಂಡಿತ್ತು. ರಾಜನಾದರೂ ಕೃಪಪೂರ್ಣವಾಗಿ ಮೃಗವನ್ನು ನೋಡಿ ಹೇಳಿದನು, ಎಲೈ ಮೃಗವೇ, ಎದರಿದರೂ ನಿನ್ನ ರಕ್ಷಣೆಯನ್ನು ಮಾಡಿ ನಿನಗೆ ಹಿತವಾಗುವಂತೆ ಮಾಡುವೆನು. ಈ ಪ್ರಕಾರ ರಾಜನು ನುಡಿಯುತ್ತಿರುವಂತೆಯೇ ಅಲ್ಲಿ ಕೆಲ ವ್ಯಾಧರು ಬಂದರು. ಬಿಲ್ಲಿನ ಎದೆಗೆ ಏರಿಸಿದ ಬಾಣಗಳುಳ್ಳ ಅವರು, ಕೊಲ್ಲಿರಿ, ಈ ವನದಲ್ಲಿ ಬಂದಿರುವ ಮೃಗವನ್ನು ನಮ್ಮದಾಗಿದೆ ಎಂದು ಒದರುತ್ತಾ ಬಂದ ವ್ಯಾಧರು ರಾಜನನ್ನು ಕುರಿತು ಹೇಳಿದರು. ಬೋ, ಈ ಮೃಗವನ್ನು ನಮಗೆ ಒಪ್ಪಿಸಿಬಿಡು. ತಪಸ್ವಿಯಾದ ನಿನಗೆ ಪರರ ವಸ್ತುವನ್ನು ಅಪಹರಿಸುವುದು ಯೋಗ್ಯವಾಗಲಾರದು. ಪರವಸ್ತುವನ್ನು ಅಪಹರಿಸುವಿಯಾದರೆ ನೀನು ತಪಸ್ವಿಯೇ ಅಲ್ಲ, ಮೋಸಗಾರನಾಗಿರುವಿ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದರು. ಈ ಮೃಗಕ್ಕೋಸ್ಕರ ನಾವು ತಿರುಗಿ ಭ್ರಾಂತರಾಗಿದ್ದೇವೆ. ಈ ವನದಲ್ಲಿ ಇದನ್ನು ಕಂಡ ಕ್ಷಣ ನಾವು ಅದನ್ನು ಒಡೆದಿರುವಾಗ ಅದನ್ನು ನೀನು ಹಠದಿಂದ ತೆಗೆದುಕೊಳ್ಳುವಿಯಾ? ನಿಜವಾಗಿಯೂ ನೀನು ಇಂಥ ಮೃಗವನ್ನು ಕೊಲ್ಲಲು ಸಮರ್ಥನಲ್ಲ, ಆದರೆ ಮೋಸದಿಂದ ಕೊಲ್ಲಬೇಕೆಂದಿರುವಿ. ಇಲ್ಲಿ ನೀನು ಕಪಟ ಮುನಿಯ ವೇಷವನ್ನು ಧರಿಸಿ ಈ ಮೃಗವನ್ನು ಪಡೆಯುವ ಆಸೆಯಿಂದ ಕುಳಿತಿರುವಂತೆ ತೋರುತ್ತಿದೆ. ನಿನ್ನ ಈ ಕಪಟತನವನ್ನು ಯಾರು ಕೇಳುವರು? ನಮಗೆ ನಮ್ಮ ಮೃಗವೂ ತಿರುಗಿ ಹೇಳಬೇಕು. ಎಲೈ ಮೂಡನೆ, ವಿಳಂಬ ಮಾಡದೆ ಈ ಮೃಗವನ್ನು ನಮಗೆ ತಿರುಗಿ ಒಪ್ಪಿಸು. ವಿಳಂಬ ಮಾಡುವುದರಿಂದ ನಿನಗೆ ಮಹಾ ಅನರ್ಥವೂ ಕಾದಿದೆ ಎಂದು ಮುಂತಾಗಿ ವ್ಯಾಧರು ಹೇಳುತ್ತಿರುವುದನ್ನು ಕೇಳಿದ ರಾಜನು ಪುನಃ ಗರ್ವ ಸಮನ್ವಿತನಾಗಿ ಉಚ್ಚ ಧ್ವನಿಯಿಂದ ಗಂಭೀರವಾಗಿ ಹೇಳಿದನು, ಎಲೈ, ನೀವು ಪಾಪಿಗಳಾಗಿರುವಂತೆ ನಿಮ್ಮ ಮಾತುಗಳು ನೀಚವಾಗಿವೆ. ನಿಮ್ಮ ಹೃದಯದಲ್ಲಿರುವುದೇ ಮಾತಿನಲ್ಲಿ ಬರುವುದು. ಭೋ ವ್ಯಾದರೆ, ನಾನು ಕ್ಷತ್ರಿಯನಾಗಿರುವುದರಿಂದ ಈ ಮೃಗವನ್ನು ನಿಮಗೆ ಸರ್ವತಾ ಕೊಡಲಾರೆನೋ? ಶರಣಾಗತನಾದವನು ಚಂಡಾಲನಾಗಿದ್ದರೂ ಕ್ಷತ್ರಿಯರು ಅಂತವರನ್ನು ಕ್ಷಮಿಸುವುದಿಲ್ಲವೇ? ಭೋ, ನಾನು ಈ ಮೃಗವನ್ನು ಹಿಡಿಯಲು ಬಂದವನಲ್ಲ. ಒಂದು ವೇಳೆ ಹಿಡಿಯಲೆಂದೇ ಬಂದಿದ್ದರೆ ಇದನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಹಾಗೂ ಭಯಾತುರವಾದ ಇದು ನನ್ನೆಡೆಗೆ ಶರಣಾರ್ಥಿಯಾಗಿ ಬರುತ್ತಿದ್ದಿತೆ. ಎಲೈ ಬೇಡರೆ, ಮೃತ್ಯುವಿನಿಂದ ಗಾಬರಿಯಾಗಿರುವ ಇದನ್ನು ಜೀವಂತವಿರುವಾಗ ಬಿಟ್ಟುಕೊಡಲಾರೆನು. ನನ್ನ ದೇಹ ಹಾಗೂ ಜೀವವು ಪರರ ರಕ್ಷಣೆಗಾಗಿಯೇ ಇರುವವು. ಆದ್ದರಿಂದ ಶರಣಾಗತನಾಗಿ ಬಂದಿರುವ ಈ ಮೃಗವನ್ನು ನಾನು ಜೀವಂತವಿರುವವರೆಗೆ ಬಿಟ್ಟುಕೊಡಲಾರೆನು. ಈ ಮೃಗವು ನನಗೆ ಶರಣು ಬಂದಿರುವಾಗ ಅದನ್ನು ಬಿಟ್ಟುಕೊಟ್ಟರೆ ಅದರಿಂದ ಬರುವ ಪಾತಕವನ್ನು ಕಟ್ಟಿಕೊಳ್ಳಲಾರೆನು ಮತ್ತು ರಕ್ಷಣೆಯಿಂದ ಬರಲಿರುವ ಪುಣ್ಯವನ್ನು ಬಿಟ್ಟುಕೊಡಲಾರೆನು. ಶರಣಾಗತರನ್ನು ರಕ್ಷಣೆ ಮಾಡುವ ಪುರುಷನು ಇಹಲೋಕದಲ್ಲಿ
ವಿಪುಲವಾದ ಕೀರ್ತಿಯನ್ನು ಪಡೆಯುವನು ಮತ್ತು ಮರಣ ನಂತರ ಸ್ವರ್ಗಲೋಕವನ್ನು ಸೇರಿ ಅಲ್ಲಿ ಇಂದ್ರಾದಿ ಪದವನ್ನು ಪಡೆಯುವನು. ಒಮ್ಮೊಮ್ಮೆ ಮರಣ ನಂತರ ಮೋಕ್ಷವೂ ಲಭಿಸುವುದು. ಇನ್ನು ಶರಣಾರ್ಥಿಯನ್ನು ರಕ್ಷಿಸದೆ ಇಲ್ಲಿರುವಾಗಲೂ ವಿಫಲವಾದ ಕೀರ್ತಿಯೂ ಬಾರದು. ಇನ್ನು ಮರಣ ನಂತರ ಏನಾಗುವುದೆಂಬುದನ್ನು ವಿಚಾರಿಸಿ ಏನು ಮಾಡುವುದಿದೆ ಎಂದು ತಿಳಿಯುವವನಿಗೆ ಯಾವ ಒಳ್ಳೆಯ ಲೋಕವೂ ಸಿಗದೆ ಅವನು ದುರ್ಗತಿಯನ್ನೇ ಹೊಂದುವನು. ಅದರಿಂದ ಈ ಮೃಗವು ಸಾಯಬಾರದು, ಇದನ್ನು ಜೀವಂತ ರಕ್ಷಿಸಬೇಕು ಎಂದು ನಿರ್ಧರಿಸಿಯೇ ಇದನ್ನು ಹಿಡಿದಿಟ್ಟುಕೊಂಡಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಈ ಮೃಗವು ಅವಧ್ಯವಾಗಿದೆ. ಈ ವಿಷಯದಲ್ಲಿ ಎರಡು ವಿಚಾರವೇ ಇರುವುದಿಲ್ಲ. ರಾಜನ ಈ ಪ್ರಕಾರದ ಮಾತುಗಳನ್ನು ಕೇಳಿದ ವ್ಯಾಧರು ರಾಜನಿಗೆ ಹೇಳಿದರು, ಅಹೋ, ನೀನೊಬ್ಬ ದಡ್ಡ ತಪಸ್ವಿಯೇ ಆಗಿರುವಿ. ಏಕೆ ವ್ಯರ್ಥವಾಗಿ ನಿನ್ನ ದೇಹವನ್ನು ತ್ಯಜಿಸುವಿ? ಸತ್ಕರ್ಮವನ್ನು ಮಾಡುವ ನಿನಗೆ ಕಾಲಾಂತರದಲ್ಲಿ ಸುಖವಾಗುವುದು. ಏ ರಾಜನ್, ನೀನು ವಿಚಾರ ಮೂಢನಾಗಿರುವಂತೆ ತೋರುತ್ತಿದೆ. ಈ ಕ್ಷುದ್ರ ಮೃಗಕ್ಕಾಗಿ ಮನುಷ್ಯ ದೇಹವನ್ನೇ ತ್ಯಜಿಸಿ ಬಿಡುವೆಯಾ? ಇದನ್ನು ರಕ್ಷಿಸುವುದರಿಂದ ನಿನಗಾಗವ ಪುಣ್ಯವೂ ಬರಲಾರದು. ಆದರೆ ಪ್ರತಿದಿನ ತಪಸ್ಸನ್ನಾಚರಿಸುವ ನೀನು ನಿನ್ನ ದೇಹವನ್ನು ಮೊದಲು ಸುರಕ್ಷಿತವಾಗಿಡು. ದೇಹ ರಕ್ಷಣೆ ಮಾಡದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುವ ನಿನಗೆ ಪುಣ್ಯವು ಬರುವುದೇ? ಆತ್ಮಘಾತದಿಂದ ಪಾಪವು ಬಂದು 100 ವರ್ಷಗಳವರೆಗೆ ಭೋಗಿಸಿದರೂ ಅದು ಮುಗಿಯಲಾರದು. ಪಶುಗಳೇನಿವೆಯೋ ಅವು ಮನುಷ್ಯರ ಆಹಾರವಾಗಿವೆ. ಇಂಥ ಪಶುಗಳಿಗೋಸ್ಕರ ಯಾರಾದರೂ ಸಾಯುವರೆ? ದೇವ ಪಿತೃಗಳ ಪ್ರೀತ್ಯರ್ಥ ಮನುಷ್ಯ ದೇಹದಲ್ಲಿದ್ದು ಸಾಧನೆ ಮಾಡಬೇಕು ಮತ್ತು ಇದರ ರಕ್ಷಣೆಯಿಂದ ನಿನಗೆ ಪಾಪವೇ ಬರುವುದು ಹಾಗೂ ವಧೆ ಮಾಡುವುದರಿಂದ ಸುಖಭಾಗಿಯಾಗುವೆ. ಪಿತೃದೇವತೆಗಳಿಗೋಸ್ಕರ ಕೊಲ್ಲಲ್ಪಟ್ಟ ಈ ಪಶುವಾದರೂ ಸ್ವರ್ಗಲೋಕವನ್ನು ಹೊಂದುವುದು. ಇದನ್ನು ಕೊಂದು ನಾವು ದ್ವಿಜರಿಗೆ ಅವ್ಯರ್ಥವಾಗಿ ಕೊಡುವೆವು. ಒಂದು ವೇಳೆ ಅದನ್ನು ಕೊಲ್ಲದೆ ಜೀವಂತ ಬಿಟ್ಟರೆ ಕಾಲಾಂತರದಲ್ಲಿ ಬೇರೆಯಾದರೂ ಇದನ್ನು ಮತ್ತು ಇತರ ಮೃಗಗಳನ್ನು ನಿಶ್ಚಿತವಾಗಿ ಕೊಲ್ಲುವರು. ಇಂಥ ಮೃಗಕ್ಕಾಗಿ ಸಾಯಲು ಸಿದ್ಧನಾಗಿರುವ ನಿನಗೆ ಅದಾವ ಪುಣ್ಯವೂ ಬರುವುದು. ಆದ್ದರಿಂದ ಅಜ್ಞಾನದಿಂದ ಉಂಟಾಗಿರುವ ಈ ದುರಾಗ್ರಹವನ್ನು ಬಿಟ್ಟು ಬಿಡು ಎಂದು ನಿನ್ನ ಇದಕ್ಕಾಗಿಯೇ ಪುನಃ ಪುನಃ ಹೇಳುತ್ತಿದ್ದೇವೆ. ವ್ಯಾಧರ ಈ ಪ್ರಕಾರವಾಗಿ ಮಾತುಗಳನ್ನು ಕೇಳಿದ ರಾಜನು ಕೋಪದಿಂದ ಕೆಂಡದಂತಾಗಿ ಹೇಳಿದನು, ಓ ವ್ಯಾಧರೇ, ರಕ್ಷಣೆ ಮಾಡಬೇಕೆಂದು ಈ ಮೃಗದಿಂದ ನಾನು ಪ್ರಾರ್ಥಿತನಾಗಿದ್ದೇನೆ. ಆದ್ದರಿಂದ ನಾನು ಇದನ್ನು ಅವಶ್ಯವಾಗಿ ರಕ್ಷಿಸಬೇಕು. ಇದನ್ನು ರಕ್ಷಿಸುವುದಕ್ಕಿಂತ ಹೆಚ್ಚಿನ ಕಾರ್ಯವು ಈಗ ನನಗೆ ತೋರುತ್ತಿಲ್ಲ. ನಾನಾದರೂ ಇದನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ್ದೇನೆ. ಇದು ಅನಂತರ ಯಾವುದಾದರೊಂದು ಕಾರಣದಿಂದ ಸತ್ತೇ ಸಾಯುವುದು ಎಂದು ಶಂಕಿಸುವುದರಿಂದ ಈಗೇನು ಪ್ರಯೋಜನವಿದೆ? ಆಮೇಲೆ ಸಾಯಲಿರುವುದೆಂದು ತಿಳಿದು ಶರಣು ಬಂದಿರುವ ಇದನ್ನು ಈಗ ರಕ್ಷಿಸದೇ ಇರಲಾರಿದ್ದೀತೆ? ಅಥವಾ ಯಜ್ಞಾರ್ಥವಾಗಿ ಅವಶ್ಯ ಬೇಕಾಗಿರುವ ಪಶುವನ್ನು ರಕ್ಷಿಸದೇ ಇರುವುದೇ? ಹಿಂದೆ ಲೋಕಕ್ಷೇಮಕ್ಕಾಗಿ ಮಾಡಲ್ಪಡುತ್ತಿದ್ದ ಯಜ್ಞಗಳ ರಕ್ಷಣೆಗಾಗಿ ಮಕ್ಕಳನ್ನು ಕಳುಹಿಸಿ ತಂದೆಯಾದ ದಶರಥನು ತನ್ನ ಪ್ರಾಣಗಳನ್ನೇ ಕಳೆದುಕೊಂಡನಷ್ಟೇ. ಯಜ್ಞ ರಕ್ಷಣೆ ಮಾಡಲು ವಿಶ್ವಾಮಿತ್ರನು ಸಮರ್ಥನಾಗಿದ್ದರೂ ಆಗೇಕೆ ಮಾಡಲಿಲ್ಲ? ಮಹಾತ್ಮರಾದವರು ಇನ್ನೊಬ್ಬರಿಗೆ ಕೀರ್ತಿ ತಂದುಕೊಳ್ಳುವುದಕ್ಕಾಗಿಯೇ ತಮ್ಮ ಪ್ರಾಣಗಳನ್ನು ಅಡವಿಟ್ಟು ಅವರಿಂದ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿಸಿದ್ದಾರೆ. ಇದರ ರಕ್ಷಣೆ ಮಾಡುವುದಕ್ಕಿಂತ ಅಧಿಕ ಪುಣ್ಯಪ್ರದವಾದ ಇನ್ನಾವ ಕಾರ್ಯವೂ ನನಗೆ ಕಾಣುತ್ತಿಲ್ಲ. ತನ್ನ ದೇಹದಿಂದ ಮಾಂಸವನ್ನು ತೆಗೆದುಕೊಂಡು ಪಾರಿವಾಳವನ್ನು ರಕ್ಷಿಸಿದ ಶಿಬಿ ಚಕ್ರವರ್ತಿಯು ಇಹಲೋಕದಲ್ಲಿ ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಂಡು ಮರಣ ನಂತರ ಸ್ವರ್ಗಲೋಕವನ್ನು ಹೊಂದಿದನು. ಆದ್ದರಿಂದ ಬೋ ವ್ಯಾಧರೇ, ಈ ಮೃಗದ ಬಿಡುಗಡೆಗೆ ಪ್ರತಿಯಾಗಿ ನನ್ನಿಂದ ಏನು ಬೇಕಾದರೂ ಕೇಳಿಕೊಳ್ಳಿರಿ. ಕುಟಿಲತನವನ್ನು ಬಿಟ್ಟು ನಾನು ಹೇಳುವುದನ್ನು ಸರಿಯಾಗಿ ತಿಳಿದುಕೊಂಡು ವರ್ತಿಸಿರಿ. ಆಗ ವ್ಯಾಧರು ರಾಜನ ಮಾತುಗಳನ್ನು ಕೇಳಿ, ಈ ಮೃಗವನ್ನು ಯಾವ ಬೆಲೆ ತೆತ್ತಾದರೂ ರಕ್ಷಿಸುವುದೆಂದು ನೀನು ನಿಶ್ಚಯಿಸಿರುವೆಯಾದರೆ ನಿನ್ನ ಶಿರಸ್ಸನ್ನು ನಮಗೆ ಕೊಡುವವನಾಗು. ಇದೇ ಈ ಮೃಗದ ನಿಷ್ಕ್ರಯವು ಸಮಾನವಾದ ಬೆಲೆಯುಳ್ಳ ಬದಲಾವಣೆಯ ವಸ್ತು ಎಂದು ಹೇಳಿದರು. ಆಗ ರಾಜನು ಸಂತುಷ್ಟನಾಗಿ ಸುತ್ತಲೂ ನಿಂತಿರುವ ಆ ವ್ಯಾಧರನ್ನು ಕುರಿತು, ಓ ಮೃಗವು, ಇಲ್ಲಿಂದ ಹೊರಟು ಹೋದ ನಂತರ ನೀನು ಅವಶ್ಯವಾಗಿ ನನ್ನ ಈ ಶಿರಸ್ಸನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿ ರಾಜನು ಆ ಮೃಗವನ್ನು ಕರೆದುಕೊಂಡು ದೂರ ಹೋಗಿ ಬಿಟ್ಟು ಬಿಡಲು ಅದು ಕೂಡಲೇ ವನಾಂತರಕ್ಕೆ ಚಿಗಿಯಿತು, ಓಡಿ ಹೋಯಿತು. ಅನಂತರ ರಾಜನು ವ್ಯಾಧರಿರುವಲ್ಲಿ ತಿರುಗಿ ಬಂದು, ಭೋ ವ್ಯಾಧರೇ, ಇನ್ನು ತಡಮಾಡದೆ ನನ್ನ ಶಿರವನ್ನು ಕತ್ತರಿಸಿಕೊಳ್ಳಿರಿ ಎಂದೆನಲು ಆ ವ್ಯಾಧರು, ಭೋ, ನಾವು ವ್ಯಾಧರಾಗಿದ್ದರೂ ತಪಸ್ವಿಯನ್ನು ಕೊಲ್ಲುವುದಿಲ್ಲ, ಉದಾಸೀನನಾದವನನ್ನು ಮತ್ತು ನಾನು ನಿಮ್ಮವನು ಎಂದು ಹೇಳಿ ಶರಣು ಬಂದವನನ್ನು ಕೂಡ ಕೊಲ್ಲುವುದಿಲ್ಲ. ಆದ್ದರಿಂದ ನೀನೇ ದೇಹದಿಂದ ನಿನ್ನ ಶಿರಸ್ಸನ್ನು ಕತ್ತರಿಸಿ ನಮಗೆ ಕೊಡಬೇಕು. ನಿನ್ನ ಶಿರಸ್ಸು ಈಗ ಓಡಿ ಹೋಗಿರುವ ಮೃಗದ
ಕ್ರಯವೆಂದು ತಿಳಿದು ನಿಜವಾಗಿಯೂ ಕೊಡಲು ಬಯಸಿರುವೆಯಾದರೆ ನಾವು ಹೇಳಿದಂತೆ ಮಾಡು ಎಂದೆನ್ನಲು ರಾಜನು ಕೂಡಲೇ ಹರಿತವಾದ ಅಸ್ತ್ರವನ್ನು ಹಿಡಿದುಕೊಂಡು ತನ್ನ ಶಿರಸ್ಸನ್ನು ಕತ್ತರಿಸಲು ಪ್ರಾರಂಭಿಸಿದನು. ಅಷ್ಟರಲ್ಲಿ 5 ತಲೆಗಳು ಹಾಗೂ 10 ಕೈಗಳಿಂದ ಕೂಡಿದ್ದ ಚಂದ್ರಶೇಖರನಾದ ಮಹೇಶ್ವರ ದೇವನು ತನ್ನ ಗಣಗಳೊಂದಿಗೆ ಕೂಡಿಕೊಂಡು ಆ ಸ್ಥಳಕ್ಕೆ ಬಂದು ರಾಜನನ್ನು ಕುರಿತು, ಬೋ ರಾಜನೇ, ನಿಲ್ಲು, ಇಂಥ ಸಾಹಸವನ್ನು ಮಾಡದಿರು, ನಿನ್ನಲ್ಲಿ ಪ್ರಸನ್ನನಾಗಿದ್ದೇನೆ, ನಿನ್ನ ಮನದಲ್ಲಿ ಆ ವರವನ್ನು ಕೇಳುವವನಾಗು ಎಂದು ಹೇಳಿ ಮಹೇಶ್ವರನು ತನ್ನ ಕೈಗಳಿಂದ ರಾಜನು ಹಿಡಿದು ಅಸ್ತ್ರವನ್ನು ಕೆಳಗೆ ಹಾಕಿ ರಾಜನ ಭಕ್ತಿಯಿಂದ ಪ್ರಸನ್ನನಾಗಿ ಅವನನ್ನು ಕೈ ಹಿಡಿದು ಅನುಗ್ರಹಿಸಿದನು. ರಾಜನು ತಲೆ ಎತ್ತಿ ನೋಡಲು ಎದುರಿನಲ್ಲಿ ವ್ಯಾಧರಾರು ಇರದೆ ದೇವನಾದ ಉಮಾಪತಿ ಶ್ರೀ ಮಹಾದೇವನು ತನ್ನ ಸಮೀಪದಲ್ಲಿ ನಿಂತಿರುವುದನ್ನು ಕಂಡು ಆಶ್ಚರ್ಯ ಭರಿತನಾದನು. ಕೂಡಲೇ ಭಯಭಕ್ತಿಯುತನಾದ ರಾಜನು ಮೊಣಕಾಲುಗಳನ್ನು ನೆಲದ ಮೇಲೆ ಊರಿ ಮಹೇಶ್ವರನಿಗೆ ಪುನಃ ನಮಸ್ಕರಿಸಿ ಅವನನ್ನು ಸ್ತುತಿಸತೊಡಗಿದನು. ಭಗವಾನ್ ಬಾಲಚಂದ್ರ ಹಾಗೂ ಬಾಲಸೂರ್ಯರನ್ನು ಧರಿಸಿರುವ ನಿನಗೆ ನಮಿಸುತ್ತೇನೆ. ದೇಹದ ಅರ್ಧ ಭಾಗ ಪಾರ್ವತಿಯನ್ನು ಧರಿಸಿರುವ ನಿನಗೆ ನಮೋ ನಮಃ. ಕಾಲಕೂಟ ವಿಷವನ್ನು ಪಾನ ಮಾಡಿದ ಮತ್ತು ನೀಲಕಂಠನಾದ ನಿನಗೆ ನಮಸ್ಕಾರವು. ಅಷ್ಟರೂಪಗಳನ್ನು ಧರಿಸುವ ಕಾಲನಾಮಕನಾದ ನಿನಗೆ ನಮಸ್ಕಾರವು. ಕಾಲಾಗ್ನಿ ನೇತ್ರಗಳುಳ್ಳ ಶಂಕರನೇ ನಿನಗೆ ನಮಿಸುವೆನು. ಬ್ರಹ್ಮ ಸ್ವರೂಪಿಯಾದ ವಿಷ್ಣು ರೂಪಿಯಾದ ನಿನಗೆ ನಮಸ್ಕಾರವು. ಮಹೇಶ ರೂಪಿಯಾದ ಸರ್ವ ದೇವತಾತ್ಮನಾದ ನಿನಗೆ ನಮಸ್ಕಾರವು. ಪುರಾಭಿಧನನಾದ ದಕ್ಷ ಪ್ರಜಾಪತಿಯ ಯಜ್ಞವನ್ನು ನಾಶ ಮಾಡಿದ ಈಶ್ವರನೇ ನಿನಗೆ ನಮಿಸುವೆನು. ಪರವರ ಸ್ವರೂಪನಾದ ಸೃಷ್ಟಿ ಸಂಹಾರಗಳಿಗೆ ಕಾರಣನಾದ ಸರ್ವಜ್ಞನಾದ ಸ್ಥೂಲ ರೂಪವನ್ನು ಧಾರಣ ಮಾಡಿದ ಸೂಕ್ಷ್ಮ ರೂಪವನ್ನು ಧರಿಸಿದ ಆರೋಪಿಯಾದ ಪರಮೇಶ್ವರ ನಿನಗೆ ನಮಸ್ಕಾರಗಳು. ನೃತ್ಯಪ್ರಿಯ ದೇವನಾದ ಭೂತಗಳ ಪತಿಯಾದ ನಿನಗೆ ನಮಸ್ಕಾರವು. ನಂದಿಯೇ ವಾಹನವಾಗಿ ಉಳ್ಳ ಅತಿ ತರುಣ ಹಾಗೂ ಅತಿ ಪ್ರಬುದ್ಧನಾಗಿರುವ ಅತಿ ದೊಡ್ಡವನಾದ ನಿನಗೆ ನಮೋ ನಮಃ. ರಾಜೋಗುಣದಿಂದ ವಿಶ್ವವನ್ನು ಧರಿಸಿರುವ ಮೃಡರೂಪಿಯಾದ ಸಂಹಾರ ರೂಪಿಯಾದ ಶಂಭುವೇ ಪುನಃ ನಮಸ್ಕಾರವು. ನಿನ್ನಿಂದ ಸತ್ವ ಗುಣವು ಹುಟ್ಟಿದರೂ ತ್ರಿಗುಣರಹಿತನಾಗಿರುವ ನಿನಗೆ ನಮಸ್ಕಾರವು. ಹೇ ಮಹಾದೇವ, ನಿನಗೆ ನಮೋ ನಮಃ. ಹೇ ಪರಮೇಶ್ವರ, ನನ್ನ ಮೇಲೆ ಪ್ರಸನ್ನನಾಗಿ ಅನುಗ್ರಹಿಸು. ಈ ಪ್ರಕಾರವಾಗಿ ರಾಜನಿಂದ ಸ್ತುತಿಸಲ್ಪಟ್ಟ ದೇವನಾದ ಮಹೇಶ್ವರನು ಪ್ರಸನ್ನವದನಾಗಿ, ಅಯ್ಯ, ನಿನ್ನ ಮನದಲ್ಲಿರುವ ಅಭಿಲಾಷೆಯನ್ನು ಹೇಳುವವನಾಗು ಎಂದೆನ್ನಲು ರಾಜನು ಲೋಕಗಳಿಗೆಲ್ಲ ಮಂಗಳವನ್ನುಂಟು ಮಾಡುವ ಶಂಕರನಿಗೆ ನಮಿಸಿ ಹೇಳಿದನು. ನನ್ನ ಈ ಮಾತುಗಳಿಗೆ ಕಾರಣವನ್ನು ಮತ್ತು ಬಹುಕಾಲದಿಂದ ಮನದಲ್ಲಿ ಕೊರೆಯುತ್ತಿರುವುದನ್ನು ನಿನ್ನೆದುರು ನಿವೇದಿಸುತ್ತಿದ್ದೇನೆ. ನಾನು ಶತಬಲಿ ಎಂಬ ರಾಜನಿಂದ ಪುನಃ ಸೋಲಿಸಲ್ಪಟ್ಟು ಸ್ಥಾನಭ್ರಷ್ಟನಾಗಿ ಮಾಡಲ್ಪಟ್ಟಿದ್ದೇನೆ. ಆದ್ದರಿಂದ ಹೇ ಮಹದೇವ, ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ಏನೆಂದರೆ, ನಾನು ಜೀವಂತವಿರುವವರೆಗೂ ಆ ಶತಬಲಿಗೆ ನನ್ನ ರಾಜ್ಯವು ಸಿಗದಂತಾಗಲಿ. ಬಹುವಿಧವಾದ ತಪಸ್ಸು, ಯಜ್ಞ, ತೀರ್ಥಸ್ನಾನಗಳನ್ನು ಮಾಡಿರುವುದರಿಂದ ನನ್ನ ರಾಜ್ಯವು ಇನ್ನೆಂದಿಗೂ ಅವನ ಅವಶ್ಯವಾಗದಿರಲಿ. ಪರಮೇಶ್ವರ, ಈಗ ಪದಭ್ರಷ್ಟನಾಗಿರುವ ನನ್ನ ಈ ಮನೋರಥವನ್ನು ಈಡೇರಿಸಿಕೊಂಡು ರಾಜನ ಈ ಪ್ರಕಾರದ ಪ್ರಾರ್ಥನೆಯನ್ನು ಕೇಳಿದ ಜಗದ್ಗುರುವಾದ ಮಹಾದೇವನು ಸರ್ವ ಕಾಮನೆಗಳನ್ನು ಕೊಡುವ ತಾಪಿ ನದಿಯಲ್ಲಿರುವ ಆಷಾಢ ಸ್ನಾನವನ್ನು ಬಿಟ್ಟು ಶತಬಲಿಯು ಆಕ್ರಮಿಸಿಕೊಂಡಿರುವ ರಾಜ್ಯವು ಇತರ ಯಾವ ಉಪಾಯಗಳಿಂದಾಗಲಿ ಹಾಗೂ ಎಲ್ಲಾ ಸುಕೃತಗಳಿಂದಾಗಲಿ ಕಾಮರೂಪೇಶ್ವರನಿಗೆ ಪುನಃ ದೊರೆಯಲು ಸಾಧ್ಯವಿಲ್ಲವೆಂಬುದು ಗೊತ್ತಿದ್ದರೂ, ಏ ರಾಜ, ನಿನಗೆ ರಾಜ್ಯವು ಲಭಿಸುವುದು, ಅನಂತರ ಪರತ್ರದಲ್ಲಿ ನಿನ್ನ ಲೋಕವು ನಿನಗೆ ದೊರಕುವುದು ಎಂದು ವರವನ್ನು ಕೊಟ್ಟು ಅಲ್ಲಿಯೇ ಅಂತರ್ಧನಾದನು. ರಾಜನಾದರೂ ತನ್ನ ಪುರಕ್ಕೆ ಬರಲಾಗಿ ಅವನಿಗೆ ಮೊದಲಿನಂತೆ ಅಂಕಟಕವಾದ ರಾಜ್ಯವು ಪ್ರಾಪ್ತಿಯಾಗಿ ಅವನು ಶಂಕರನ ಅನುಗ್ರಹದಿಂದ ಮೊದಲಿನಂತೆ ಮುದದಿಂದ ಇದ್ದನು. ಕಾಮರೂಪೇಶ್ವರನು ಯಾವಾಗ ಬಹಳ ಸೈನ್ಯಯುತನಾಗಿ ಬಲಶಾಲಿಯಾದನೋ ಆಗ ಅವು ಶತಬಲಿಯೊಂದಿಗಿನ ತನ್ನ ಪೂರ್ವ ವೈರವನ್ನು ಸ್ಮರಿಸಿಕೊಂಡು ಅವನ ಮೇಲೆ ದಂಡೆತ್ತಿ ಹೋದನು. ಇದನ್ನು ಕಂಡ ಶತಬಲಿಯು ಸಪ್ತಾಂಗಗಳಿಂದ ಸಹಿತವಾದ ರಾಜ್ಯವನ್ನು ಬಿಟ್ಟುಕೊಟ್ಟು ಕಾಮರೂಪೇಶ್ವರನ ರಾಜ್ಯದಿಂದ ಓಡಿ ಹೋದನು. ಈಶ್ವರನ ವರದ ಪ್ರಭಾವದಿಂದಾಗಿ ಈ ರೀತಿ ರಾಜ್ಯಭ್ರಷ್ಟನಾಗಿ ಶೋಕಮರ್ಷಗಳಿಂದ ಯುಕ್ತನಾದ ಶತಬಲಿಯು ಭೂಮಂಡಲದಲ್ಲಿ ಸರ್ವಾರ್ಥ ಸಂಚರಿಸತೊಡಗಿದನು. ರಾಜ್ಯಭ್ರಷ್ಟನಾಗಿ ಸರ್ವ ಸಂಪತ್ತನ್ನು ಕಳೆದುಕೊಂಡ ಅವನಿಗೆ ಸ್ವಲ್ಪವೂ ಸುಖವಿಲ್ಲದಂತಾಯಿತು. ಈಶ್ವರನ ವರಪ್ರಭಾವದಿಂದ ಸ್ವಪದ ಭ್ರಷ್ಟನಾದನು. ಈ ಜಗತ್ತಿನಲ್ಲಿ ರುದ್ರದೇವರಿಗೆ ವಿರುದ್ಧವಾಗಿ ನಡೆಯಲು ಅದಾರಿಗೆ ಸಾಧ್ಯ. ಯಾವನ ದರ್ಶನದಿಂದ ಭಕ್ತರಾದವರು ಸರ್ವ ಸಮೃದ್ಧಿಯನ್ನು ಹೊಂದುವರೋ ಮತ್ತು ವಿರೋಧಿಗಳು ಸ್ಥಾನಭ್ರಷ್ಟರಾಗುವರೋ, ಯಾವನ ಬಲದಿಂದೈಂದ್ರನ ವಜ್ರಾಯುಧವನ್ನು
ನಿಷ್ಕ್ರಿಯವಾಯಿತೋ ಅಂತ ಮಹಾರುದ್ರನೊಂದಿಗೆ ಸ್ಪರ್ಧಿಸಲು ಅಧಾರು ಸಮರ್ಥರಾದರು. ಇಂದ್ರಾದಿ ಪದಗಳನ್ನು ಕೊಡುವ ಈಶ್ವರನನ್ನು ಬಿಟ್ಟು ಬೇರೆ ಯಾರೂ ಈ ಕಾರ್ಯವನ್ನು ಮಾಡಲಾರರು. ದೇವ, ದೈತ್ಯ, ದಾನವ, ಪನ್ನಗ ಅವರೆಲ್ಲರೂ ಈಶ್ವರನನ್ನು ಪ್ರಸನ್ನೀಕರಿಸಿ ಅವನಿಂದ ವರಗಳನ್ನು ಪಡೆದು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಿರುವರು. ಇವರೆಲ್ಲರೂ ಈಶ್ವರನ ದ್ವಾರದಲ್ಲಿದ್ದು ಅವನನ್ನು ಆರಾಧಿಸಿ ಅವನ ಅನುಗ್ರಹದಿಂದ ತಮ್ಮ ತಮ್ಮ ಪದಗಳನ್ನು ಪಡೆಯುತ್ತಿದ್ದರು. ಮತ್ತು ಈಶ್ವರನ ಪ್ರಸಾದದಿಂದಲೇ ಆ ಸ್ಥಾನಗಳನ್ನು ಕೊಡುವನೋ ಅಂಥವನು ಯಾವನೊಬ್ಬನನ್ನು ಪದಭ್ರಷ್ಟನನ್ನಾಗಿ ಮಾಡಿದಾಗ ವಿಷಾದ ಪಡುವುದೇಕೆ? ಶತಬಲಿಯು ದೀನವದನನಾಗಿ, ಕಾಂತಿಹೀನನಾಗಿ, ಸಂಪತ್ತು ರಹಿತನಾಗಿ, ಏಕಾಏಕಿಯಾಗಿ ಪಾದಚಾರಿಯಾಗಿ ಸಂಚರಿಸುತ್ತಾ ಪುನಃ ಪುನಃ ನಿಟ್ಟುಸಿರು ಬಿಡುತ್ತಾ ಇನ್ನೆಂದು ಒಳ್ಳೆಯ ದಿನಗಳು ಬರುವವು ಎಂದು ಚಿಂತಿಸುತ್ತಾ ಮಾರ್ಕಂಡೇಯ ಋಷಿಗಳ ಆಶ್ರಮಕ್ಕೆ ಬಂದು ಸೇರಿದನು. ಆಶ್ರಮದಲ್ಲಿ ಮುನಿಗಳಿಂದ ನೋಡಲ್ಪಟ್ಟು ಅವರಿಂದ ಆತಿಥ್ಯವನ್ನು ಸ್ವೀಕರಿಸಿ ಒಂದೆಡೆ ಕುಳಿತುಕೊಂಡನು. ಮತ್ತೆ ಮೇಲೆದ್ದು ಮಾರ್ಕಂಡೇಯ ಋಷಿಗಳಿಗೆ ನಮಸ್ಕರಿಸಿ ಕೈಜೋಡಿಸಿಕೊಂಡು ನಿಂತುಕೊಂಡನು. ಆಗ ಮಾರ್ಕಂಡೇಯ ಮುನಿಗಳು ರಾಜನನ್ನು ಕುರಿತು, ಅಯ್ಯ ರಾಜ, ನಿನ್ನ ಈ ವ್ಯಸನಕ್ಕೆ ಕಾರಣವೇನು? ಏತಕ್ಕಾಗಿ ಇಲ್ಲಿ ಬಂದಿರುವೆ? ನಿನಗೇಕೆ ಇಂಥ ಅವಸ್ಥೆಯು ಬಂದಿದೆ? ನಿನ್ನ ಮಹಾರಾಜ್ಯವು ಎಲ್ಲಿ ಹೋಯಿತು? ನಿನ್ನ ಅಸಂಖ್ಯವಾದ ಮದ್ದಾನೆಗಳೆಲ್ಲಿವೆ? ನಿನ್ನ ಅತುಲವಾದ ಸಂಪತ್ತೆಲ್ಲಿ? ನಿನ್ನ ಮಹಾರಾಣಿಯಲ್ಲಿ? ನಿನ್ನ ಅಮಾತ್ಯರೆಲ್ಲಿ? ರಾಜ್ಯಭಾರದಲ್ಲಿ ಸಹಾಯಕರಾದ ಮಂತ್ರಿಗಳಲ್ಲಿ? ಇವರೆಲ್ಲರೂ ಎಲ್ಲಿಗೆ ಹೋದರು? ಇದೆಲ್ಲವೂ ಏಕಕಾಲಕ್ಕೆ ಹೋಗಿರುವುದನ್ನು ಕಂಡರೆ ಎಚ್ಚೆತ್ತವನು ಎಲ್ಲವನ್ನೂ ಸ್ವಪ್ನದಲ್ಲಿ ಕಂಡಂತಾಗಿದೆ. ಮಹಾ ಕಷ್ಟಗಳನ್ನು ಅನುಭವಿಸಿ ಸಂಪಾದಿಸಿದ ಈ ರಾಜ್ಯ ಸಂಪತ್ತುಗಳಿಗೆ ಧಿಕ್ಕಾರವಿರಲಿ. ಇವೆಲ್ಲ ಕ್ಷಣಿಕವಾದವುಗಳು, ಸತ್ಕರ್ಮಗಳ ಅಧೀನವಾಗಿರುವವು. ಕರ್ಮವಾದರೂ ಭೋಗದಿಂದ ನಾಶವಾಗುವಂಥದ್ದಾಗಿದೆ. ಆದ್ದರಿಂದ ರಾಜ್ಯ ಸಂಪತ್ತುಗಳು ಇರುವಾಗ ಗರ್ವವನ್ನು, ಕಳೆದಾಗ ವಿಷಾದವನ್ನು ಮಾಡಕೂಡದು. ಸತ್ಕಾರ್ಯಗಳನ್ನು ಮಾಡುವ ಬಗ್ಗೆ ಸದಾ ಚಿಂತಿಸಬೇಕು. ಸಂಪತ್ತುಗಳು ಚಂಚಲವಾಗಿವೆ ಎಂದು ಮುಂತಾಗಿ ಮಾರ್ಕಂಡೇಯರು ಹೇಳಲು ಆ ರಾಜನು ತನ್ನ ರಾಜ್ಯಭ್ರಂಶದ ಎಲ್ಲ ಕಾರಣವನ್ನು ವಿಸ್ತಾರವಾಗಿ ಹೇಳಿದನು. ನನ್ನಿಂದ ಪರಾಜಿತನಾದ ಕಾಮರೂಪೇಶ್ವರ ರಾಜನು ಶಂಭುವನ್ನು ಆರಾಧಿಸಿ ಅವನನ್ನು ಪ್ರಸನ್ನಗೊಳಿಸಿದನು. ಶಂಭುದೇವನಿಂದ ವರವನ್ನು ಪಡೆದನು. ಆ ವರಪ್ರಭಾವದಿಂದ ಇದೆಲ್ಲ ನಡೆದಿದೆ ಎಂದು ಸರ್ವವನ್ನು ನಿವೇದಿಸಿದನು. ಆನಂತರ ಶತಬಲಿಯು ವಿನಯದಿಂದ ಬಾಗಿ ಋಷಿಗಳನ್ನು ಪ್ರಶ್ನಿಸಿದನು. ಭೋ ಮಹರ್ಷಿಗಳೇ, ಶಂಭುವಿನಿಂದ ನಾನು ಪದಚ್ಯುತ್ಯನಾಗಲು ಕಾರಣವೇನು? ನಾನೆಂದಿಗೂ ಈಶ್ವರನಿಗೆ ದ್ರೋಹ ಬಗೆದವನಲ್ಲ. ಸಮಸ್ತ ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡುವ ಆ ಪರಮೇಶ್ವರನಿಗೆ ಮಿತ್ರ ಮತ್ತು ಶತ್ರುಗಳೆಂಬುವರು ಇರುವರೇ? ಜಗತ್ತಿನಲ್ಲಿರುವ ಎಲ್ಲರನ್ನೂ ಬಿಟ್ಟು ನನ್ನನ್ನೇ ತಿರಸ್ಕರಿಸಲು ಕಾರಣವೇನು? ರಾಜನ ಈ ಪ್ರಶ್ನೆಗಳನ್ನು ಕೇಳಿದ ಮಾರ್ಕಂಡೇಯರು ಒಂದು ಕ್ಷಣ ಧ್ಯಾನಪರರಾಗಿ ಆಲೋಚಿಸಿ ನಂತರ ಆ ರಾಜನಿಗೆ ಎಲ್ಲವನ್ನೂ ಹೇಳಿದರು. ಏ ರಾಜನ್, ಬುದ್ಧಿವಂತನಾದ ನೀನು ಭಕ್ತಿಯಿಂದ ಏನು ಪ್ರಶ್ನಿಸಿರುವೆಯೋ ಅದರ ಉತ್ತರವನ್ನೆಲ್ಲ ನಾನು ತಿಳಿದಿರುವೆನು, ಕೇಳು. ಮಹಾದೇವನು ಜೀವರ ಕರ್ಮಾನುಸಾರ ಫಲವನ್ನು ಕೊಡುವನಷ್ಟೇ. ಈ ಹಿಂದೆ 3ನೆಯ ಜನ್ಮದಲ್ಲಿ ನೀನು ಗೌಡ ಮಂಡಲದಲ್ಲಿ ಒಬ್ಬ ರಾಜನಾಗಿದ್ದೆ. ಆಗ ರಾಜ್ಯವತ್ತನಾದ ನೀನು ಒಬ್ಬ ಬ್ರಾಹ್ಮಣನನ್ನು ಕಾಲಿನಿಂದ ಹೊದ್ದು ಅವನ ಸರ್ವಸ್ವವನ್ನೆಲ್ಲ ಅಪಹರಿಸಿ ಅವನನ್ನು ರಾಜ್ಯದಿಂದ ಹೊರಗೆ ಹಾಕಿದ್ದೆ. ಈ ಪಾಪದಿಂದ ಲಿಪ್ತನಾದ ನೀನು ಮರಣ ನಂತರ ನರಕವನ್ನು ಹೊಂದಿ ಅಲ್ಲಿ ಬಹುಕಾಲ ದುಃಖವನ್ನು ಭೋಗಿಸಿ ಮುಂದೆ ಪೂರ್ವ ಪುಣ್ಯಾನುಸಾರವಾಗಿ ನೀನು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದಿ. ಆ ಜನ್ಮದಲ್ಲಿ ಬಹು ವರ್ಷಗಳವರೆಗೆ ಸತತವಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಗಂಗಾ ಯಮುನಾ ಸಂಗಮ ಸ್ಥಳಕ್ಕೆ ಬಂದು ಗಂಗಾ ತಟದಲ್ಲಿದ್ದು ದುಷ್ಕರವಾದ ತಪವನ್ನಾಚರಿಸುತ್ತಾ ಜರ್ಜರಿಯಾದ ದೇಹವುಳ್ಳ ನೀನು ಅಲ್ಲಿ ಕಾಲಬಲದಿಂದ ಮರಣ ಹೊಂದಿದ್ದಿ. ತಪಃ ಪ್ರಭಾವದಿಂದ ನೀನು ವಿಷ್ಣು ಸಾನ್ನಿಧಿಯನ್ನು ಹೊಂದಿ ಅಲ್ಲಿ ಯಥೇಷ್ಟವಾಗಿ ರಮಿಸುತ್ತಾ ಸುಖದಿಂದ ವಾಸ ಮಾಡಿದಿ. ಬ್ರಾಹ್ಮಣನ ಅವಮಾನದಿಂದ ಪ್ರಾಪ್ತವಾದ ಪಾಪವನ್ನು ಕಳೆದುಕೊಂಡು ಮುಂದೆ ವಿಷ್ಣುವಿನಿಂದ ಭೂಲೋಕಕ್ಕೆ ಕಣಿಸಲ್ಪಟ್ಟವರುವ ನೀನು ಪುಣ್ಯಶೇಷವನ್ನು ಭೋಗಿಸಲು ಈಗ ರಾಜ್ಯನಾಗಿರುವೆ. ಪೂರ್ವ ಜನ್ಮದಲ್ಲಿ ಕಾಲಿನಿಂದ ಬ್ರಾಹ್ಮಣನನ್ನು ಒದ್ದುದರಿಂದ ಪ್ರಾಪ್ತವಾದ ಪಾಪದ ಫಲವಾಗಿಯೇ ಈಗ ನಿನಗೆ ಆ ಅವಸ್ಥೆಯು ಪ್ರಾಪ್ತವಾಗಿದೆ. ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಸುಖ ದುಃಖಗಳನ್ನು ಕೊಡಲು ಸಮರ್ಥರಾಗುವುದಿಲ್ಲ. ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮವೇ ಸುಖ ದುಃಖಗಳ ಪ್ರಾಪ್ತಿಗೆ ಕಾರಣವಾಗುತ್ತದೆ. ದೇಹಿಗಳ ಕರ್ಮಾನುಸಾರವಾಗಿ ಈಶ್ವರನು ಅವರಿಗೆ ಅಲ್ಪವಾದ ಅಥವಾ
ಶುಭ ಫಲಗಳನ್ನು ಕೊಡುವನು. ಮಾರ್ಕಂಡೇಯ ಮುನಿಗಳ ಸಾರಭೂತವಾದ ಈ ಮಾತುಗಳನ್ನು ಕೇಳಿ ಮತ್ತು ತನ್ನ ಹಿಂದಿನ ಜನ್ಮಗಳ ವಿಷಯವನ್ನು ತಿಳಿದು ರಾಜನು ಅವರನ್ನು ಕುರಿತು, ಭಗವಾನ್, ನಾನು ಪುನಃ ಸುಖವನ್ನು ಹೊಂದಲು ಉಪಾಯವೇನಾದರೂ ಇದ್ದರೆ ನನ್ನ ಮೇಲೆ ಅನುಗ್ರಹ ಮಾಡಿ ಅದನ್ನು ತಿಳಿಸಿರಿ ಎಂದು ವಿಜ್ಞಾಪಿಸಲು ಮುನಿಗಳು ಪುನಃ ಧ್ಯಾನಪರರಾಗಿದ್ದರು. ಪ್ರಣಿಧಾನದಿಂದ ಎಲ್ಲವನ್ನು ತಿಳಿದು ರಾಜನಿಗೆ ಹೇಳಿದರು. ರಾಜ, ನೀನು ತಾಪಿ ನದಿ ಇರುವಲ್ಲಿ ಹೋಗಿ ಅಲ್ಲಿ ಆಷಾಢ ಮಾಸ ಬಂದಾಗ ನಿತ್ಯ ಸ್ನಾನ ಮಾಡುವವನಾಗು. ನಿನ್ನ ರಾಜ್ಯ ಪ್ರಾಪ್ತಿಗೋಸ್ಕರ ಇದನ್ನು ಬಿಟ್ಟು ಬೇರಾವ ಉಪಾಯವಿಲ್ಲ. ರಾಜನ ಆಷಾಢ ಸ್ನಾನವನ್ನು ವಿಧಿಪೂರ್ವಕ ಪೂರ್ಣ ಮಾಡಿದೆಯಾದರೆ ನಿನ್ನ ರಾಜ್ಯವು ನಿಶ್ಚಿತವಾಗಿ ಪುನಃ ಪ್ರಾಪ್ತವಾಗುವುದು. ಕಾಮರೂಪೇಶ್ವರನನ್ನು ಪದಭ್ರಷ್ಟನನ್ನಾಗಿ ಮಾಡುವ ಉಪಾಯವನ್ನು ನಿನಗೆ ತಿಳಿಸಿದ್ದೇನೆ. ಮುಂದಿನದೆಲ್ಲವನ್ನು ಅರಿತಿರುವ ಭಗವಾನ್ ಭೂತೇಶನು, ಅಂದರೆ ಈಶ್ವರನು, ತಾಪಿ ನದಿಯಲ್ಲಿ ಆಷಾಢ ಸ್ನಾನ ಮಾಡುವಂತೆ ಹೇಳಿದನು. ಮಾತ್ರ ಬಿಟ್ಟು ಕಾಮರೂಪೇಶ್ವರನಿಗೆ ವರವನ್ನು ಕೊಟ್ಟಿದ್ದಾನೆ. ಸಮಾಧಿಯಿಂದ ಹರಿತು ನಾನು ನಿನಗೆ ಇದೆಲ್ಲವನ್ನು ತಿಳಿಸಿದ್ದೇನೆ. ರಾಜನ್, ಸ್ವರಾಜ್ಯವನ್ನು ಇಚ್ಛಿಸುವೆಯಾದರೆ ನಾನು ಹೇಳಿದಂತೆ ಮಾಡು. ಈ ಒಂದು ಉಪಾಯದಿಂದ ನಿನ್ನ ರಾಜ್ಯವು ಮರಳಿ ದೊರೆಯುವುದು. ಈ ಪ್ರಕಾರವಾಗಿ ಮಾರ್ಕಂಡೇಯನ ಮುನಿಗಳಿಂದ ಆದೇಶಿಸಲ್ಪಟ್ಟ ಶತಬಲಿ ರಾಜನು ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ಪಡೆದನು. ಮುನಿಗಳಿಂದ ಅನುಜ್ಞೆಯನ್ನು ಪಡೆದು ಆಷಾಢ ಸ್ನಾನ ಮಾಡುವುದಕ್ಕೆಂದು ಕೂಡಲೇ ತಾಪಿ ನದಿಯ ತೀರಕ್ಕೆ ಹೋದನು. ಇಂದ್ರಿಯ ನಿಗ್ರಹವುಳ್ಳವನಾಗಿ ಅವನು ಅಲ್ಲಿ ತಾಪಿ ನದಿಯನ್ನು ಕಂಡ ಕ್ಷಣ ರವಿಸುತ್ತೆಯಾದ ಅವಳನ್ನು ಸ್ತುತಿಸಲು ಪ್ರಾರಂಭಿಸಿದನು. ಸಕಲ ಜನರ ಪಾಪಗಳನ್ನು ಕಳೆದು ಪಾವಿತ್ರ್ಯವನ್ನು ಕೊಡುವ ಜಗತ್ತಿಗೆ ಆಶ್ರಯಳಾದ ವನವಾಸಿಗಳಾದ ದ್ವಿಜರಿಂದ ಸದಾ ಭಕ್ತಿಯಿಂದ ಸೇವಿಸಲ್ಪಟ್ಟ ತಾಪಿ ನದಿಯನ್ನು ಸ್ತುತಿಸುತ್ತಾ ರಾಜನು ಹೇಳುತ್ತಾನೆ. ಮಹಿಮೋಪೇತಳಾದ ತಾಪಿ ನದಿಯ ಜಲವನ್ನು ಕುಡಿದ ಯಾವನಿಗೆ ಪುನಃ ತೃಷ್ಣ ಎಂಬುದು ಉಂಟಾಗುವುದು. ದಾರುಣವಾದ ಪಾಪಕರ್ಮಗಳಿಂದ ಪೀಡಿತರಾದ ಜನರನ್ನು ಕಂಡು ಅವರ ಪಾಪಗಳನ್ನು ನಾಶ ಮಾಡುವುದಕ್ಕಾಗಿಯೇ ನೀನು ಭೂಲೋಕಕ್ಕೆ ಬಂದಿರುವೆ ಎಂದು ನಾನು ತಿಳಿಯುತ್ತೇನೆ. ಶ್ರೇಷ್ಠವಾದ ಕಾಮಧೇನುವೇನಿದೆಯೋ ಅದು ಸುರಲೋಕದ ಜನರಿಗೆ ಮಾತ್ರ ವಂಚಿತಗಳನ್ನು ಕೊಡುವುದೆಂದು ಇಲ್ಲಿ ಪ್ರಸಿದ್ಧವಾಗಿದೆ. ಆದರೆ ನೀನಾದರೂ ಸಕಲ ಜನರ ಕಾಮನೆಗಳನ್ನು ಪೂರೈಸುವ ಮಹಾನದಿಯಾಗಿರುವಿ. ಇತರ ಎಲ್ಲಾ ನದಿಗಳು ನಿನ್ನ ನೀರನ್ನು ಮುಟ್ಟಲು ಸಮರ್ಥವಾಗುವುದಿಲ್ಲ. ನಿನ್ನ ಪ್ರವಾಹದಲ್ಲಿ ಸ್ನಾನ ಮಾಡುವುದು ಮೋಕ್ಷ ಪ್ರಾಪ್ತಿಗೆ ಒಂದು ಸಾಧನವಾಗಿರುವುದು. ಈ ರವಿನಂದನೆ ತಾಪಿಯೇ, ಆಷಾಢದಲ್ಲಿ ನಿನ್ನ ಜಲದಲ್ಲಿ ಸ್ನೇಹ ಮಾಡಿರುವುದರಿಂದ ಪುನೀತರಾದ ಕೆಲವರು ತಮ್ಮ ಎಲ್ಲಾ ಮನೋರಥಗಳನ್ನು ಪಡೆಯುವರು. ಆಷಾಢ ಸ್ನಾನದಿಂದ ಜನರು ಅಮೃತತ್ವವನ್ನು ಹೊಂದಿ ದೇವತೆಗಳೊಂದಿಗೆ ಕ್ರೀಡಿಸುವರು. ಈ ಪ್ರಕಾರ ರಾಜನು ಸೂರ್ಯಪುತ್ರಿಯಾದ ತಾಪಿ ದೇವಿಯನ್ನು ಸ್ತುತಿಸಿ ಆಷಾಢ ಸ್ನಾನವನ್ನು ಮಾಡಲು ಪ್ರಾರಂಭಿಸಿದನು. ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ದಶಮಿಯ ದಿನವೇ ಮಾಸ ಸ್ನಾನ ವ್ರತವನ್ನು ಸಂಕಲ್ಪಪೂರ್ವಕ ಗ್ರಹಣ ಮಾಡಿ ಮೊದಲು ಪರಮಭಕ್ತಿಯಿಂದ ತಾಪಿ ದೇವಿಯನ್ನು ಪೂಜಿಸಿದನು. ಆನಂತರ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆಗೆ ನಿಯಮದಿಂದ ಶ್ರದ್ಧಾಪೂರ್ವಕ ಸ್ನಾನವನ್ನು ಮಾಡತೊಡಗಿದನು. ಆ ಕಾಲದಲ್ಲಿ ಕಮಲಾಸನಸ್ಥಾನನಾದ ಮಂದಸ್ಮಿತನಾದ ಹಿರಣ್ಮಯನಾದ ಕೇಯುಕೃಂಡಲಾದಿ ಆಭರಣಗಳನ್ನು ಧರಿಸಿದ, ಶಂಖಚಕ್ರಗಳನ್ನು ಧರಿಸಿದ ವಿಭುವಾದ ಸೂರ್ಯ ಮಂಡಲಸ್ಥ ಶ್ರೀ ಹರಿಯನ್ನು ಅವಿರತವಾಗಿ ಧ್ಯಾನಿಸುತ್ತಾ ವಿಷ್ಣುವಿನಲ್ಲೇ ಏಕಾಗ್ರ ಮನಸ್ಸು ಉಳ್ಳವನಾಗಿ ಭಕ್ತಿಯಿಂದ ಪೂಜಿಸಿದನು. ಸಾಯಂ ಸಂಧ್ಯಾ ವಂದನೆಯ ನಂತರ ರಾತ್ರಿಯಲ್ಲಿ ಭೋಜನ ಸ್ಥಳದಲ್ಲಿ ತುಳಸಿ ದಳಯುತವಾದ ವಿಷ್ಣು ಪದೋದಕವನ್ನು ಮಾತ್ರ ಸ್ವೀಕರಿಸತೊಡಗಿದನು. ಈ ಕ್ರಮದಲ್ಲಿ ರಾಜನು ಶ್ರೇಷ್ಠವಾದ ಆಷಾಢ ಸ್ನಾನ ವ್ರತವನ್ನು ಆಚರಿಸಿದನು. ಈತನ ಭಕ್ತಿಗೆ ಮೆಚ್ಚಿ ಆಷಾಢ ಮಾಸದ ಪೂರ್ಣಿಮೆಯ ದಿನ ಪುರಾಣ ಪುರುಷನಾದ ಶ್ರೀ ಹರಿಯು ಪ್ರತ್ಯಕ್ಷನಾಗಿ ಆ ರಾಜನಿಗೆ ಹೇಳಿದನು. ಶತಬಲಿ ರಾಜ, ನನ್ನ ಪೂಜೆಯನ್ನು ಮಾಡುತ್ತಾ ನೀನು ಆಷಾಢ ಸ್ನಾನ ವ್ರತವನ್ನು ನಿರ್ವಿಘ್ನವಾಗಿ ವಿಧಿಪೂರ್ವಕವಾಗಿ ಆಚರಿಸಿರುವಿ. ಇದರಿಂದ ನಾನು ಪ್ರಸನ್ನನಾಗಿರುವೆ. ಈ ಸ್ನಾನ ವ್ರತದಿಂದ ನಿನಗಿರುವ ಫಲಾಪೇಕ್ಷೆಯನ್ನು ತಿಳಿಸುವವನಾಗು. ಶ್ರೀ ಹರಿಯ ಸಂದರ್ಶನದಿಂದ ಹರ್ಷಿತನಾದ ಶತಬಲಿ ರಾಜನು ಆಗ, ಪುರಾಣ ಪುರುಷೋತ್ತಮ ದೇವೇಶ, ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ನಿನ್ನ ಅನುಗ್ರಹದಿಂದ ನನಗೆ ಮೊದಲಿನ
ಪ್ರಾಪ್ತಿಯಾಗಲಿ, ಇದೇ ನನ್ನ ಬಯಕೆಯಾಗಿದೆ ಎಂದು ಪ್ರಾರ್ಥಿಸಲು ಪರಮ ಪುರುಷ ಶ್ರೀ ಹರಿಯು ಹೇಳಿದನು. ಅಯ್ಯ, ನನ್ನ ಅನುಗ್ರಹದಿಂದ ನಿನಗೆ ನಿನ್ನ ರಾಜ್ಯ ಪದವು ಪುನಃ ದೊರೆಯುವುದಲ್ಲದೆ ಕೊನೆಗೆ ನನ್ನ ಲೋಕದ ಪ್ರಾಪ್ತಿಯೂ ಆಗುವುದು, ಇದು ನಿಶ್ಚಯವು. ಆಷಾಢ ಮಾಸದಲ್ಲಿ ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡಿರುವುದರಿಂದ ಕೊನೆಯ 3 ದಿನಗಳ ಸ್ನಾನ ಪುಣ್ಯದಿಂದ ನೀನು ಇಂದಿನ ಸಕಲ ಪಾಪಗಳಿಂದ ಮುಕ್ತನಾಗಿರುವಿ. ರಾಜ, ಇನ್ನು ಉಳಿದ 27 ದಿನಗಳಲ್ಲಿ ಮಾಡಿದ ಸ್ನಾನ ಪುಣ್ಯದಿಂದ ನೀನು ಅಪೇಕ್ಷಿಸಿದ್ದೆಲ್ಲವೂ ಸುಲಭವಾಗಿ ಈಡೇರುವುದು. ತಾಪಿ ನದಿಯಲ್ಲಿ ಆಷಾಢ ಸ್ನಾನ ಮಾಡುವವರಿಗೆ ಯಾವುದೂ ದುರ್ಲಭವಾಗುವುದಿಲ್ಲ. ಈ ಪ್ರಕಾರ ವರವನ್ನು ಕೊಟ್ಟು ಕರ್ಮಗಳ ಫಲವನ್ನು ಕೊಡುವ ತ್ರಿಲೋಕವ್ಯಾಪಿಯಾದ ವಿಶ್ವಾತ್ಮನಾದ ಭಗವಾನ್ ಶ್ರೀ ಹರಿಯು ಅಲ್ಲಿಯೇ ಅಂತರ್ಧನಾದನು. ರಾಜನಾದರೂ ಪರಮಾನಂದ ಸ್ವರೂಪಿಯಾದ ಆ ಶ್ರೀಹರಿಯ ದರ್ಶನ ಮಾಡಿಕೊಂಡು ರೋಮಾಂಚಿತನಾದನು. ಆಶ್ಚರ್ಯಗಳಿಂದಾಗಿ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿಯತೊಡಗಿದವು. ಶ್ರೀಹರಿ ಜನಾರ್ದನನು ಅಂತರ್ಧನ ಹೊಂದಿದ ಮೇಲೆ ಆ ರಾಜನು ತನ್ನ ಸ್ನಾನದ ನಿಯಮವನ್ನು ಪೂರ್ಣಗೊಳಿಸಿದನು. ಆನಂತರ ತನ್ನ ರಾಜ್ಯಕ್ಕೆ ಹೋಗಿ ಮೊದಲಿನಂತೆ ತನ್ನ ರಾಜ್ಯಶ್ರೀಯನ್ನು ಪಡೆದು ಪುನಃ ಶತ್ರುಗಳಿಗೆ ಭಯಂಕರವಾಗಿ ವಿರಾಜಿಸಿದನು. ತಾಪತಿಯ ಅನುಗ್ರಹದಿಂದ ಮರಣ ನಂತರ ವಿಷ್ಣು ಲೋಕವನ್ನು ಹೊಂದಿದನು. ವಿಷ್ಣುವಿನ ಆರಾಧನೆ ಮಾಡುವುದರಿಂದ ದುರ್ಲಭವಾಗಿದ್ದರೂ ಯಾವುದು ತಾನೇ ದೊರೆಯದಿತ್ತು. ದುರ್ಲಭವಾದ ವಿಷ್ಣು ಲೋಕವು ದೊರೆಯದಿರುವುದೇ ನಿಶ್ಚಿತವಾಗಿ ದೊರೆಯುವುದೆಂದು ಭಾವ. ಸ್ವರಾಜ್ಯವನ್ನು ಪುನಃ ದೊರಕಿಸಿದ ರಾಜನು ಆಷಾಢ ಸ್ನಾನದ ಮಹಿಮೆಯನ್ನು ಮನಗೊಂಡು ಪ್ರತಿ ವರ್ಷ ತಪ್ಪದೆ ಆಷಾಢದಲ್ಲಿ ಶ್ರದ್ಧೆಯಿಂದ ತಾಪಿ ಸ್ನಾನವನ್ನು ವಿಧಿಪೂರ್ವಕವಾಗಿ ಮಾಡತೊಡಗಿದನು. ತಾಪಿಯಲ್ಲಿ ಶ್ರೇಷ್ಠವಾದ ಮಹಾಮಹಿಮೋಪೇತನವಾದ ಆಷಾಢ ಸ್ನಾನವನ್ನು ಮುಗಿಸಿದ ನಂತರ ರಾಜನು ಬಹಳ ಕಾಂತಿಯುತನಾಗಿ ಶರತ್ಕಾಲದ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸಿದನು. ಆಷಾಢ ಸ್ನಾನದಿಂದ ಶತಬಲಿ ರಾಜನು ಸಕಲ ಪಾಪಗಳಿಂದ ಮುಕ್ತನಾದನು. ಸರೋವರದ ಕೆಸರಿನಿಂದ ಲಿಪ್ತವಾದ ಇಂದ್ರನ ಐರಾವತವು ರಾಜನೆದುರು ಬಂದು ನಿಂತಿತು. ಅಲ್ಲಿಗೆ ಬಂದಿದ್ದ ಇಂದ್ರನು ರಾಜನನ್ನು ಕುರಿತು, ಏ ರಾಜ, ಸ್ವರ್ಗಲೋಕಕ್ಕೆ ಹೋಗುವ ನಡೆ ತಾಪಿ ಜಲ ಸ್ನಾನದಿಂದ ಪಾಪ ಸಮೂಹಗಳು ಸುಟ್ಟು ಭಸ್ಮವಾಗಿರುವುದರಿಂದ ನೀನು ಅತ್ಯಂತ ಪವಿತ್ರನಾಗಿರುವಿ. ಇನ್ನು ಸ್ವರ್ಗಲೋಕಕ್ಕೆ ಬಂದು ಅಲ್ಲಿ ನಿನ್ನ ಸುಕರ್ಮಗಳ ಫಲಸ್ವರೂಪಗಳಾದ ವಿವಿಧ ಭೋಗಗಳನ್ನು ಭೋಗಿಸು. ಏ ರಾಜ, ನೀನು ಧನ್ಯನಾಗಿರುವಿ. ಈಗೋ ನೋಡು, ನಿನಗೋಸ್ಕರ ದೇವತೆಗಳೆಲ್ಲರೂ ವಸುಧಾತ ಕಾಲಕ್ಕೆ ಧಾವಿಸಿ ಬಂದಿದ್ದಾರೆ. ಸುರಲೋಕಾಧಿಪತಿಯನ್ನು ನೋಡಿ ರಾಜನು ಕೂಡಲೇ ಅವನಿಗೆ ಕೈಜೋಡಿಸಿ ನಮಸ್ಕರಿಸಿದ್ದ ಹೇಳಿದನು, ಏ ಭಗವಾನ್, ಇದೆಲ್ಲ ತಾಪೀತಿ ನದಿಯ ಪ್ರಸಾದವು. ಅವಳ ಅನುಗ್ರಹದಿಂದಲೇ ನಾನು ನಿನ್ನ ಕರುಣೆಗೆ ಪಾತ್ರನಾಗಿದ್ದೇನೆ. ತಾಪಿ ನದಿಯ ಪವಿತ್ರತಮವಾದ ಜಲವನ್ನು ಕೈಯಲ್ಲಿ ಹಿಡಿದು ಕುಡಿದಿದ್ದೇನೆ. ಅಷ್ಟು ಮಾತ್ರದಿಂದಲೇ ದುರಿತ ರಾಶಿಗಳು ಕಳೆದು ಹೋದವು. ನಿನ್ನ ಅನುಗ್ರಹ ಉಂಟಾಗಿದೆ. ಎಲ್ಲ ದೇವತೆಗಳು ನನ್ನಲ್ಲಿ ಅನುಗ್ರಹ ಮಾಡಿ ನನ್ನನ್ನು ಕರೆದೊಯ್ಯಲು ವಸುಧಾತ ಕಾಲಕ್ಕೆ ಬಂದಿರುವುದರಿಂದ ಅವರಿಂದಲೂ ಅನುಗ್ರಹಿತನಾಗಿದ್ದೇನೆ, ಧನ್ಯನಾಗಿದ್ದೇನೆ, ಕೃತಾರ್ಥನಾಗಿದ್ದೇನೆ. ದೇವತೆಗಳ ಅನುಗ್ರಹವಿಲ್ಲದಿದ್ದರೆ ಸ್ವರ್ಗಲೋಕ ಪ್ರಾಪ್ತಿಯಾಗುವುದೆಂತೋ. ಈ ಪ್ರಕಾರವಾಗಿ ದೇವೇಂದ್ರನನ್ನು ಕುರಿತು ಗೌರವಪೂರ್ವಕವಾಗಿ ಕೆಲ ಮಾತುಗಳನ್ನು ಹಾಡಿ ನಂತರ ರಾಜನು ಕೂಡಲೇ ದಿವ್ಯವಾದ ವಿಮಾನವನ್ನೇರಿ ದೇವತೆಗಳೊಂದೊಡಗೂಡಿ ಸ್ವರ್ಗಲೋಕಕ್ಕೆ ಹೊರಟನು. ಏ ವತ್ಸ, ಈ ರೀತಿಯಾಗಿ ತಾಪಿ ಸ್ನಾನದಿಂದುಂಟಾಗುವ ಮಹಾತ್ಮೆಯನ್ನು ನಿನಗೆ ತಿಳಿಸಿದ್ದೇನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ರುದ್ರ ಕಾರ್ತಿಕ ಸಂವಾದದಲ್ಲಿ ಆಷಾಢ ಮಹಾತ್ಮೆಯಲ್ಲಿಯ 2ನೆಯ ಅಧ್ಯಾಯವು ಮುಕ್ತಾಯಗೊಂಡಿತ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.